ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸಗಳ ನಂತರ ಮತ್ತೆ ಕುಕಿಂಗ್ ಬ್ಲಾಗ್ ಬಂದಿದ್ದೀವಿ ನಾವು. ಇವತ್ತು ಏನಪ್ಪ ರೆಸಿಪಿ ಅಂತ ಅಂದರೆ ನಮ್ಮ ಮನೆಯವ್ರಿಗೆ ಗೆಣಸು ತೊಗೊಂಬಂದಿದ್ರು. ಅದು ಸಂಕ್ರಾಂತಿ ಹಬ್ಬ ಆದ್ಮೇಲೆ ಗೆಣಸು ತೊಗೊಂಬಂದಿದ್ದಾರೆ. ಸೊ ಇದರಿಂದ ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಬಂತು. ಹಾಗಾಗಿ ಗೆಣಸಿನ ಪಾಯಸ ಮಾಡೋಣ ಅಂತ. ಇನ್ನು ಇದರಲ್ಲಿ ಸುಮಾರು ರೆಸಿಪಿಗಳು ಮಾಡ್ತಾರೆ. ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತಾ ಇರ್ತೀನಿ ನಾನು. ಈಗ ಮಾಮೂಲಿ ಬೇಯಿಸ್ಕೊಂಡು ತಿನ್ನೋದು ಇದ್ದಿದ್ದೆ. ಸೊ ಹಾಗಾಗಿ ಪಾಯಸ ಮಾಡೋಣ ಅಂತ. ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಸಣ್ಣ ಗೆಣಸನ್ನ ಮೇಲೆ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಇನ್ನಿಲ್ಲಿ ಬಾದಾಮಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ, ಹಾಗೆ 1/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಯಾಕಂತಂದರೆ ಇದು ಗೆಣಸು ಸ್ವೀಟ್ ಇರುತ್ತಲ್ವಾ, ಹಾಗಾಗಿ ಜಾಸ್ತಿ ಸ್ವೀಟ್ ಆಗುತ್ತೆ ಅಂತ 1/4 ಕಪ್ ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ ಏಲಕ್ಕಿ ತೊಗೊಂಡಿದ್ದೀನಿ, 2 ಲವಂಗ, ಹಾಗೆ ಒಂದು ಕಾಲು ಭಾಗದಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಹಾಗೆ ತುಪ್ಪ, ಮನೆಯಲ್ಲೇ ಮಾಡಿದ ದೇಸಿ ತುಪ್ಪ, ಇಲ್ಲಿ ಹಾಲು ಮಾಡೋಕ್ಕೆ. ಈಗ ಫಸ್ಟಿಗೆ ಏನು ಮಾಡೋಣ ಅಂತ ಹೇಳಿದ್ರೆ, ಈಗ ಒಂದು ಜಾರ್ ತೊಗೊಂಡು ಇದಕ್ಕೆ ನಾನು ಕಾಯಿ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಗಸಗಸೆನ ಹಾಕೋಬೋದು, ಜಾಸ್ತಿ ಥಿಕ್ನೆಸ್ ಆಗೋಗುತ್ತೆ ಅಂತ ಹೇಳಿ, ಪಾಯಸ ಕುದಿಸ್ದಂಗೆಲ್ಲ ಗಟ್ಟಿ ಆಗೋಗುತ್ತೆ. ಹಾಗಾಗಿ ಈಗ ಏಲಕ್ಕಿ ಲವಂಗ ಹಾಕೋತಾ ಇದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ಆದರೆ ಸಾಕು, ಇಷ್ಟಾದರೆ ಸಾಕಿದ್ದು. ಈ ಕಾಯಿ ತುರಿ ಇದನ್ನು ಹಾಕೋದ್ರಿಂದ, ಫ್ರೆಶ್ ತೆಂಗಿನಕಾಯಿದ್ದು ಈ ಥರ ರುಬ್ಬಿ ಹಾಕೋದ್ರಿಂದ ಫ್ಲೇವರ್ ಜಾಸ್ತಿ ಆಗುತ್ತೆ. ನಿಮಗೆ ಕೇಸರಿ ಬೇಕಾದರೆ ಇದಕ್ಕೆ ರುಬ್ಬುವಾಗೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡ್ರು ಸಾಕು ನೀವು. ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾದಾಮಿ ದ್ರಾಕ್ಷಿನ ಹುರ್ಕೊಂಡಿರ್ತೀನಿ. ಸ್ವಲ್ಪ ತುಪ್ಪ ಕಾಯಲಿ. ಈಗ ದ್ರಾಕ್ಷಿ ಹಾಕೋತಾ ಇದ್ದೀನಿ. ಈಗ ಬಾದಾಮಿ ಹಾಕೋತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಬಾದಾಮಿ ದ್ರಾಕ್ಷಿ ಅಷ್ಟೇ ಹಾಕೋತಾ ಇದ್ದೀನಿ, ಯಾಕಂದರೆ ಮಕ್ಕಳು ಎಲ್ಲ ತೆಗೆದು ಇಡ್ತಾರೆ ಅಂತ ನಾನು ಜಾಸ್ತಿ ಹಾಕೋತಾ ಇಲ್ಲ. ಈಗ ಬಾದಾಮಿ ತೆಗ್ದಿದ್ದೀನಿ ಹುರ್ಕೊಂಡು. ಈಗ ಇದೇ ತುಪ್ಪಕ್ಕೆ ಸ್ವಲ್ಪ ಈ ಗೆಣಸನ್ನ ಸ್ವಲ್ಪ ಬಾಡಿಸ್ಕೊಳ್ಳೋಣ ತುಪ್ಪದಲ್ಲಿ. ಇದಕ್ಕೆ ಜಾಸ್ತಿ ತುಪ್ಪ ಏನು ಅವಶ್ಯಕತೆ ಇರಲ್ಲ. ಈಗ ಶಾವಿಗೆ ಪಾಯಸಕ್ಕೆಲ್ಲ ನಾವು ಜಾಸ್ತಿ ತುಪ್ಪ ಹಾಕೋತೀವಲ್ಲ, ಅದರ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಒಂದು 2 ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡಿ ಇದಕ್ಕೆ ಕಾಯಿಸಿರೋ ಹಾಲು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು, ಆದರೆ ಬೆಲ್ಲ ಇವಾಗ ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಹುಳಿ ಬರ್ತಾ ಇದೆ, ಹುಳಿ ಉಪ್ಪು, ಅದಕ್ಕೆ ಸಕ್ಕರೆಯಲ್ಲಿ ಮಾಡ್ತಾ ಇದ್ದೀನಿ ನಾನು. ಈಗ ನಾನು ಹಾಲು ಹಾಕೋತಾ ಇದ್ದೀನಿ. ಒಂದೂವರೆ ಗ್ಲಾಸ್ ಹಾಲು ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೇನೆ ನಾವು ಸಕ್ಕರೆ ಏನು ತೊಗೊಂಡಿದ್ವಲ್ಲ, ಈಗ ಸಕ್ಕರೆ ಹಾಕ್ಕೊಳ್ಳೋಣ. ನಾವು ಫುಲ್ಲು ಕೈಯಾಡಿಸ್ಕೊಳ್ಳೋಣ. ಇದು ಚೆನ್ನಾಗಿ ಸಕ್ಕರೆ ಕರಗಬೇಕು ಹಾಲಲ್ಲಿ, ಹಾಗೆ ಗೆಣಸು ಸತೆ ಇದು ಹಾಲಲ್ಲೇ ಬೆಂದ್ಕೋಬೇಕದು. ನೋಡಿ ಕುದೀತಾ ಇದೆ, ಹಿಂಗೆ 2 ನಿಮಿಷ ಕುದೀಲಿ. ಇದು ತುರಿದಿಟ್ಕೊಂಡಿದ್ದು ಹಾಕಿದ್ದಕ್ಕೆ ಭಾಳ ಟೈಮ್ ತೊಗೊಳ್ಳಲ್ಲ ಬೇಯೋಕ್ಕೆ. ಒಂದು 5-10 ನಿಮಿಷ ಬೆಂದ್ಕೊಂಡ್ರೆ ಸಾಕು. ಅದಾದಮೇಲೆ ಇದನ್ನ ಕೊಬ್ಬರಿ ರುಬ್ಬಿರೋದು ಹಾಕ್ಕೊಳ್ಳೋಣ.
ತಡಿ ಇನ್ನೊಂದು ಸ್ವಲ್ಪ ಹಾಲು ಹಾಕ್ತೇನೆ ಗಡ್ಡೆ. ಈಗ ಇದು ಕುದ್ದಿದೆ. ಈಗ ಇದಕ್ಕೆ ನಾವು ಕೊಬ್ಬರಿ ರುಬ್ಬಿಟ್ಟಿದ್ವಲ್ಲ, ಈಗ ಇದನ್ನ ಹಾಕ್ಕೊಳ್ಳೋಣ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಡ್ರಿ. ಆ್ಯಂಡ್ ಟೇಸ್ಟು ಡಬಲ್ ಆಗುತ್ತೆ ಅಂತ ಹಾಕೋತಾ ಇದ್ದೀನಿ ಇದನ್ನ. ಈಗ ಪಾಯಸ ಆದಮೇಲೆ ಸ್ವಲ್ಪ ಶಾವಿಗೆ ಪಾಯಸ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿ ಥಿಕ್ನೆಸ್ ಆಗಿ ಇರಬೇಕಂತ ಹೇಳ್ತಾರಲ್ಲ, ಹಾಗಾಗಿ ಕೊಬ್ಬರಿ ಹಾಕೋತಾರೆ. ಚೆನ್ನಾಗಿ ಕಾಣುತ್ತೆ. ಈಗ ಇದು ಹುರಿದಿಟ್ಕೊಂಡಿರೋದು ಹಾಕೊಳ್ಳೋಣ. ಒಂದು ಸತಿ ಮಾಡಿಕೊಡಿ, ಮನೇಲಿ ಎಲ್ಲರೂ ಪದೇ ಪದೇ ಇದ್ದೇ ಮಾಡಿಕೊಡು ಅಂತಾರೆ, ಅಷ್ಟು ಚೆನ್ನಾಗಾಗುತ್ತೆ ನೋಡಿ. ಎಷ್ಟು ಚೆನ್ನಾಗುತ್ತೆ. ಇದಕ್ಕೆ ಇವಾಗ ಇದು ಇಷ್ಟ ಆಯಿತು. ಈಗ ಆಫ್ ಮಾಡ್ಕೊಳ್ಳೋಣ. ಈಗ ಸರ್ವ್ ಮಾಡೋಣ ಇದನ್ನ. ನೋಡಿ ಇಷ್ಟು ಗಟ್ಟಿ ಬಂದಿದೆ, ಎಷ್ಟು ಸಕ್ಕತ್ತಾಗಿ ಅದು. ಅಥೆಂಟಿಕ್ ಸ್ಟೈಲಲ್ಲಿ ಸರ್ವ್ ಮಾಡೋಣ ಅಂತ ಹೇಳಿ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಳ್ಳೋಣ. ತಗೊಳ್ಳಿ, ಗೆಣಸಿನ ಪಾಯಸ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಟೇಸ್ಟ್ ಹೇಗಿದೆ ಅಂತ ನಮ್ಮ ಮನೆಯವರೇ ಹೇಳ್ತಾರೆ. ತಗೊಳ್ಳಿ. ಚೆನ್ನಾಗಿದೆಯಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.